ಕಾಗೆಗೆ ಎಷ್ಟು ಸಾರಿ ಸ್ನಾನವನ್ನು ಮಾಡಿಸಿದರೂ ಕೂಡ ಅದು ಕಪ್ಪಾಗಿಯೇ ಇರುತ್ತದೆ. ಅದೇ ರೀತಿ ಕುತಂತ್ರಿ ಮತ್ತು ಮೋಸಗಾರರು ತಮ್ಮ ಬುದ್ಧಿಯನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ತ ಮೀನನ್ನು ನದಿ ನೀರು ದಡಕ್ಕೆ ತಳ್ಳುತ್ತದೆ. ಹಣವಿಲ್ಲದ ಮನುಷ್ಯನನ್ನು ಸಮಾಜ ಮತ್ತು ಕುಟುಂಬ ಮೂಲೆಗೆ ತಳ್ಳುತ್ತದೆ. ಈಜದೆ ಮೀನಿಗೆ ಬೆಲೆ, ದುಡಿದರೆ ಮಾತ್ರ ಮನುಷ್ಯನಿಗೆ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ತಂದೆಯ ಮುಂದೆ ತಲೆ ಎತ್ತಿ ಮಾತನಾಡದ ಮಗ ತಾಯಿಯನ್ನು ದೇವರಂತೆ ಕಾಣುವಂತಹ ಮಕ್ಕಳು ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಸೋತಿರುವಂತಹ ಇತಿಹಾಸವೇ ಇಲ್ಲ. ಗಂಡ ಕೆಟ್ಟವನು ಎಂದು ಬಿಟ್ಟು ಹೋಗುವ ಮೊದಲು ಒಮ್ಮೆ ಅವನನ್ನು ಸರಿ ಮಾಡುವ ಪ್ರಯತ್ನವನ್ನು ಮಾಡಿ, ಯಾರಿಗೆ ಗೊತ್ತು, ಸರಿಯಾದ ಮೇಲೆ ನೀನು ಅವನ ಪಾಲಿಗೆ ದೇವತೆಯಾಗಿ ಕಾಣಬಹುದು. ಗಂಡನನ್ನು ಬಿಟ್ಟವಳು ಎನ್ನುವ ಪಟ್ಟಕ್ಕಿಂತ ದೇವತೆ ಎನ್ನುವ ಪಟ್ಟ ಉತ್ತಮ ಅಲ್ಲವೇ? ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಅದಕ್ಕೆ ಒಂದು ಅರ್ಥ ಎನ್ನುವುದು ಇರುತ್ತದೆ. ಸಾರಾಯಿ ಕುಡಿದು ವಾಹನವನ್ನು ಚಲಾಯಿಸುವ ಅಪರಾಧವಾದರೆ ಸಾರಾಯಿ ಕುಡಿಸುವುದು ಕೂಡ ಒಂದು ರೀತಿಯಲ್ಲಿ ಅಪರಾಧವೇ ಅಲ್ಲವೇ? ಚಿಕ್ಕವರಿದ್ದಾಗ ಪಪ್ಪಿ ಚಿಂತೆ, ಯೌವನದಲ್ಲಿ ಇದ್ದಾಗ ಡಿಪಿ ಚಿಂತೆ, ಉಪ್ಪಿನಲ್ಲಿ ಇದ್ದಾಗ ಬಿಪಿಯ ಚಿಂತೆ, ಇಷ್ಟೇ ನಮ್ಮ ಜೀವನದ ಚಿಂತೆ ಎನ್ನುವುದು. ಈ ಚಿಂತೆಯ ನಡುವೆಯೇ ನಮ್ಮ ಜೀವನ ಎನ್ನುವುದು ಹಸನ್ಮುಖವಾಗಿ ಸಾಗುತ್ತಾ ಇರಬೇಕು. ಹಣ್ಣು ಬಿಡದ ಮರದಲ್ಲಿ ಪಕ್ಷಿಗಳು ಇರುವುದಿಲ್ಲ. ಹಾಗೆಯೇ ಹಣವಿಲ್ಲದ ಮನುಜನಲ್ಲಿ ಎಂದಿಗೂ ಕೂಡ ಸಂಬಂಧಗಳು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಇರುವುದಿಲ್ಲ. ಶ್ರೀಮಂತನಿಗೆ ಹಣ ಇರುತ್ತದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಹೆಚ್ಚಿನ ದಿವಸಗಳ ಕಾಲ ಆಯಸ್ಸು ಎನ್ನುವುದೇ ಇರುವುದಿಲ್ಲ. ಒಣಗಿದ ಮರಕ್ಕೆ ನೆಲೆಯಿಲ್ಲ, ಬಡ ಜನಕ್ಕೆ ಮನೆಯಿಲ್ಲ. ಹರಿವ ಜನರಿಗೆ ಸುಳಿಯಿಲ್ಲ, ಕೂಗುವ ಕೋಗಿಲೆಯೇ ಕಲೆಯಿಲ್ಲ. ತುಂಬು ಹೃದಯಕ್ಕೆ ಪ್ರೀತಿ ಸಿಗುವುದಿಲ್ಲ, ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಸಿಗುವುದಿಲ್ಲ. ರೋಗಕ್ಕೆ ಭಯಪಟ್ಟು ಊಟ ಬಿಟ್ಟಿದ್ದಾರೆ, ಬಿಪಿಯನ್ನು ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ, ಶುಗರಿಗೆ ಭಯಪಟ್ಟು ಸಕ್ಕರೆಯನ್ನು ಬಿಡುತ್ತಾರೆ. ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಮನುಷ್ಯನಾದವನು ಬಿಡುವುದೇ ಇಲ್ಲ. ಮರಣದ ನಂತರ ಬಿದ್ದು ಬಿದ್ದು ಅಳುವಂಥವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ಕೂಡ ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ 7 ಬೇಳಿನ ಪಾತ್ರಧಾರಿಯೂ ಕೂಡ ನಾವೇ. ನನ್ನವರು ನನ್ನವರು ಎಂದು ಹೊಡೆದಾಡಬೇಡಿ, ಮೊದಲು ನಿನ್ನವರು ಯಾರು ಎಂದು ತಿಳಿದುಕೋ. ಸಂಪಾದನೆಗೆ ಬೆಲೆ ಕೊಡುವವರು ನಿನ್ನವರಲ್ಲ, ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು. ಸಮಾಜದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ನೋಡು ಮಾನವ, ಇಂದಿನ ಸಮಾಜ ಎನ್ನುವುದೇ ಆ ರೀತಿಯಾಗಿ ಆಗಿದೆ. ಹಸಿದಾಗ ಊಟ ಕೊಟ್ಟವರಿಗೆ, ಕಷ್ಟದಲ್ಲಿ ಇರುವಾಗ ಸಹಾಯವನ್ನು ಮಾಡಿದವರಿಗೆ, ಅಪಾಯದಲ್ಲಿ ಇದ್ದಾಗ ರಕ್ಷಣೆಯನ್ನು ನೀಡಿದವರಿಗೆ, ನಿನಗೆ ಏನೇ ಆಗಲಿ ನಾನಿದ್ದೀನಿ ಎಂದು ಅಂತಹ ಧೈರ್ಯವನ್ನು ತುಂಬಿದವರಿಗೆ, ಈ ಜೀವನ ಇರುವವರೆಗೂ ಕೂಡ ಎಂದಿಗೂ ಕೂಡ ಅಂಥವರನ್ನು ಮರೆಯಬಾರದು. ಮದ್ಯಪಾನ ಮಾಡುವವನು ಕೇವಲ ಮದ್ಯವನ್ನು ಕುಡಿಯುವುದಿಲ್ಲ, ಅವನು ತನ್ನ ತಾಯಿಯ ಸಂತೋಷ, ಅವನ ಹೆಂಡತಿಯ ಶಾಂತಿ, ಅವನ ಮಕ್ಕಳ ಭವಿಷ್ಯ ಮತ್ತು ಅವನ ತಂದೆಯ ಹೆಸರನ್ನು ಕೂಡ ಒಂದೇ ಗುಟುಕಿನಲ್ಲಿ ಕುಡಿದು ಬಿಡುತ್ತಾನೆ. ಅಡುಗೆ ಹಾಳಾದರೆ ಒಂದು ದಿನ ಮಾತ್ರ ನಷ್ಟವಾಗುತ್ತದೆ, ಬೆಳೆ ಹಾಳಾದರೆ 1 ವರ್ಷ ನಷ್ಟವಾಗುತ್ತದೆ. ಆದರೆ ವಿದ್ಯಾಭ್ಯಾಸ ಮಾಡುವಂತಹ ಸಮಯದಲ್ಲಿ ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡದೇ ಇದ್ದರೆ ನಮ್ಮ ಇಡೀ ಜೀವನ ಎನ್ನುವುದೇ ಹಾಳಾಗುತ್ತದೆ. ಹಾಗಾಗಿ ಓದುವ ಸಮಯದಲ್ಲಿ ಸರಿಯಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದನ್ನು ನೋಡಿ. ಬಂಗಾರ ಎನ್ನುವುದು ಅಕ್ಕ ತಂಗಿಯರನ್ನು ದೂರ ಮಾಡುತ್ತದೆ, ಗಜ ಜಾಗ ಅಣ್ಣ ತಮ್ಮಂದರನ್ನು ದೂರ ಮಾಡುತ್ತದೆ. 2 ಇಂಚಿನ ನಾಲಿಗೆ ಸಂಬಂಧಗಳನ್ನು ದೂರ ಮಾಡುತ್ತದೆ. 3 ಕಾಸಿನ ನೋಟು 6 ಅಡಿ ಮನುಷ್ಯನನ್ನು ತನ್ನಂತೆಯೇ ಆಡಿಸುತ್ತದೆ. ಜೀವನದಲ್ಲಿ ಯಾವುದಕ್ಕೆ ಯಾವಾಗ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಎನ್ನುವುದು ಅರಿತವನಿಗೆ ಮಾತ್ರ ಬದುಕಿನಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾದೀತು. ರೋಗ ಬಂದರೆ ಹೆದರುವುದಕ್ಕೆ ಹೋಗಬೇಡ, ಸಮಯವಾದರೆ ಮಾತ್ರ ಸಾವು ಎನ್ನುವುದು ಬರುತ್ತದೆ. ರೋಗ ಇಲ್ಲವೆಂದು ಸಂತೋಷವನ್ನು ಪಡಬೇಡ, ಮರಣಕ್ಕೆ ಯಾವುದೇ ರೀತಿಯ ರೋಗದ ಅವಶ್ಯಕತೆಯೇ ಇರುವುದಿಲ್ಲ. ಈ ಪ್ರಪಂಚದಲ್ಲಿ ತುಂಬ ಕೆಟ್ಟ ವಸ್ತು ಅಂದರೆ ನಮ್ಮೊಳಗೆ ಇರುವಂತಹ ಒಳ್ಳೆಯತನ. ಏಕೆಂದರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗುವಂತಹ ಲಾಭ ಕಣ್ಣೀರು ಮತ್ತು ನೋವುಗಳು ಮಾತ್ರ.
ಗಂಡ ದುಡಿದು ತಂದ ದುಡ್ಡನ್ನು ಹೆಂಡತಿ ಕೈಯಲ್ಲಿ ಕೊಟ್ಟಾಗ ನೋಡುವವರು ಕಣ್ಣು ಕೆಂಪಾಗುತ್ತದೆ. ಆದರೆ ಗಂಡನಿಗೆ ಕಷ್ಟ ಅಂತ ಬಂದರೆ ಮೊದಲು ಸಹಾಯಕ್ಕೆ ಬರುವುದು ಆ ಹೆಂಡತಿಯ ಎನ್ನುವುದನ್ನು ಮರೆಯಬಾರದು. ಸ್ವಂತ ಬುದ್ಧಿಯಿಂದ ಮಣ್ಣು ತಿಂದರೂ ಕೂಡ ಪರವಾಗಿಲ್ಲ, ಬೇರೆಯವರ ಮಾತು ಕೇಳಿ ಹೇಸಿಗೆ ತಿನ್ನುವಂತಹ ಕೆಲಸವನ್ನು ಎಂದಿಗೂ ಕೂಡ ಮಾಡಲೇಬಾರದು. ಅದು ನಿಮ್ಮ ಜೀವನಕ್ಕೆ ಶ್ರೇಯಸ್ಸನ್ನು ತಂದುಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಜೀವನದಲ್ಲಿ ಏನೇ ಆದರೂ ಕೂಡ ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರದು. ಏಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದ ಅಲ್ಲ, ಸಣ್ಣತನದಿಂದ ಮಾತ್ರ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇರುವಂತಹ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿ ಇರುವಂತಹ ಹಣ್ಣು ಕೂಡ ಜಾರಿ ಬಿದ್ದು ಇನ್ನೊಬ್ಬರ ಪಾಲಾಗುತ್ತದೆ. ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ ಎಷ್ಟು ಬೇಗ ಬೆಳೆಯುತ್ತಾರೆಯೋ ಅಷ್ಟೇ ವೇಗವಾಗಿ ಸುಟ್ಟು ಹೋಗುತ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ ಬೆಳೆಯುವುದು ನಿಧಾನವಾದರೂ ಕೂಡ ಬೆಳೆದ ನಂತರ ಅದರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿ ಇರುತ್ತದೆ. ನೀನು ನನ್ನವರು ಅಂತ ಮಾತಿನಲ್ಲಿ ಯಾರು ಬೇಕಾದರೂ ಕೂಡ ಹೇಳುತ್ತಾರೆ. ಕಷ್ಟ ಬಂದಾಗಲೇ ಗೊತ್ತಾಗುವುದು ನಿಜವಾಗಿಯೂ ಕೂಡ ನಮ್ಮ ಜೊತೆಗೆ ಇರುವವರು ಯಾರು ಅಂತ. ದೇಹವನ್ನು ಹಾಳು ಮಾಡುವ ಆಹಾರ ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು. ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ಕೂಡ ಕೊಂಚ ದೂರವನ್ನು ಕಾಯ್ದುಕೊಳ್ಳಬೇಕಾಗಿರುವುದು ನಿಮ್ಮ ಕರ್ತವ್ಯವಾಗಬೇಕು. ತೂತು ಬಿದ್ದ ಡೋಣಿಯಲ್ಲಿ ನದಿ ದಾಟುವುದು ಒಂದೇ. ಮೋಸ, ವಂಚನೆ, ನಂಬಿಕೆ ಮತ್ತು ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹವನ್ನು ಮಾಡುವುದು ಕೂಡ ಒಂದೇ. ತಾಳ್ಮೆ ಎಂಬ ಆಯುಧ, ಮೌನ ಎಂಬ ಕಿರೀಟ, ನಗು ಎಂಬ ಒಡವೆ ಧರಿಸಿದವರಿಗೆ ಜೀವನದಲ್ಲಿ ಯಾವತ್ತಿಗೂ ಕೂಡ ಸೋಲು ಎನ್ನುವುದು ಬರುವುದೇ ಇಲ್ಲ. ಏನೇ ಆದರೂ ಕೂಡ ಜೀವನದಲ್ಲಿ ತಾಳ್ಮೆ ಎನ್ನುವುದು ಬರಬೇಕು. ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿ ಇರಬೇಕು ಎನ್ನುವ ಸತ್ಯ ಅರಿತವನಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಎನ್ನುವುದು ಬರುವುದೇ ಇಲ್ಲ. ಸ್ವಂತ ಬುದ್ಧಿಕೆಯಿಂದ ಮಣ್ಣು ತಿಂದರೂ ಕೂಡ ಪರವಾಗಿಲ್ಲ, ಬೇರೆಯವರ ಮಾತುಗಳನ್ನು ಕೇಳಿ ಹೇಸಿಗೆ ತಿನ್ನುವಂತಹ ಮಟ್ಟಕ್ಕೆ ಯಾವತ್ತಿಗೂ ಕೂಡ ಜೀವನದಲ್ಲಿ ಮನುಷ್ಯನಾದವನು ಇಳಿಯಲೇಬಾರದು. ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖ ಸಂತೋಷದಿಂದ ಇದ್ದೇವೆ ಎನ್ನುವುದರಿಂದ ಅಲ್ಲ, ನಮ್ಮಿಂದ ಎಷ್ಟು ಜನ ಸುಖ ಸಂತೋಷದಿಂದ ಜೀವನವನ್ನು ಮಾಡುತ್ತಿದ್ದಾರೆ ಅಂದಾಗ. ಬಂಗಲೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗುವುದಕ್ಕೆ ಸಾಧ್ಯವಿಲ್ಲ. ಮನಸ್ಸಿಗೆ ನೆಮ್ಮದಿ ಇದ್ದಾಗ ಮಾತ್ರ ಜೀವನ ಎನ್ನುವುದು ಬಂಗಾರವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನವನ್ನು ಆ ರೀತಿಯಾಗಿ ರೂಪಿಸಿಕೊಳ್ಳುವುದನ್ನು ನೋಡಿ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಇಟ್ಟರೆ ಏನು ತಾನೇ ಪ್ರಯೋಜನವಾದೀತು? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನು ಎಂದಿಗೂ ಕೂಡ ಅದು ನೀಡುವುದಕ್ಕೆ ಸಾಧ್ಯವೇ ಇಲ್ಲ. ಹರಿಯುವ ನೀರು ಒಂದು ಕಡೆ ನಿಂತರೆ ಆ ನೀರು ಕೆಡುತ್ತದೆ. ಅದೇ ರೀತಿಯಲ್ಲಿ ದುಡಿಯುವ ಮನುಷ್ಯ ಸುಮ್ಮನೆ ಕೂತರೆ ಸಂಸಾರ ಎನ್ನುವುದು ಕೆಡುತ್ತದೆ. ಇಲ್ಲಿ ದುಡಿಯುವವನಿಗೆ ಮಾತ್ರ ಬೆಲೆ, ಖಾಲಿ ಕೂತು ತಿನ್ನುವವನಿಗೆ ಎಂದಿಗೂ ಕೂಡ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಮ ಹೆತ್ತವರು ಆದರೂ ಕೂಡ ಅದನ್ನೇ ಅಪೇಕ್ಷೆ ಮಾಡುವುದು. ಪ್ರಯತ್ನ ಯಾವತ್ತೂ ಕೂಡ ವ್ಯರ್ಥವಾಗುವುದೇ ಇಲ್ಲ. ಇಂದು ನೀವು ಯಾವುದೇ ರೀತಿಯಾಗಿ ಪ್ರಯತ್ನವನ್ನು ಪಡುತ್ತಿದ್ದರೂ ಕೂಡ ಅದು ಒಂದಲ್ಲ ಒಂದು ದಿನ ನಿಮ್ಮನ್ನು ಒಳ್ಳೆಯ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲವನ್ನು ದೇವರಿಗೆ ಬಿಟ್ಟುಬಿಡಿ. ಅವನು ಯಾವಾಗ ನಿಮಗೆ ಏನನ್ನು ಕರುಣಿಸಬೇಕೋ ಆ ಸಮಯ ಎನ್ನುವುದು ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನೀವು ಮಾಡುತ್ತಿರುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ದೇವರು ಎಲ್ಲರನ್ನ ಗಮನಿಸುತ್ತಾ ಇರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ದಿನದ ಪ್ರಾರಂಭದಲ್ಲಿ ಅನಿಸುತ್ತದೆ ಹಣ ಇದ್ದರೇನೆ ಜೀವನ ಅಂತ. ಸಂಜೆ ಮನೆಗೆ ಬರುವಾಗ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದನ್ನು ಗಮನಿಸಿ, ನೆಮ್ಮದಿ ಇದ್ದರೆ ಮಾತ್ರ ಜೀವನ ಎಂದು ನಮಗೆ ಅನಿಸುವುದಕ್ಕೆ ಶುರುವಾಗುತ್ತದೆ. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಮನುಷ್ಯನ ನಿಜವಾದ ಸ್ವರೂಪವನ್ನು ಹೊರಗೆ ಹಾಕುವಂತೆ ಮಾಡುತ್ತದೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕೆಂದರೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಮ್ಮ ಕಿವಿಗಳನ್ನು ಮುಚ್ಚಿಕೊಂಡು ತುಂಬಾ ಉತ್ತಮವಾದಂಥದ್ದು. ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಏನೇ ಆದರೂ ಕೂಡ ಮನುಷ್ಯನ ಬುದ್ಧಿ ಹೀಗೆ ಎಂದು ತಿಳಿದು ಮುಂದುವರಿಯುವುದನ್ನು ನೋಡಿ. ಮನುಷ್ಯ ಎಷ್ಟು ಒಳ್ಳೆಯವನಾಗಿ ಇರುತ್ತಾನೆಯೋ ಅವನ ಒಂದು ಹಣೆಬರಹವೂ ಕೂಡ ಅಷ್ಟೇ ಕೆಟ್ಟದ್ದಾಗಿ ಇರುತ್ತದೆ. ಪ್ರೀತಿ ಮತ್ತು ಸ್ನೇಹ ತುಂಬ ಅತ್ಯಮೂಲ್ಯವಾದದ್ದು. ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ. ಅದಕ್ಕೆ ಒಂದು ಬೆಲೆ ಎನ್ನುವುದು ಬರುತ್ತದೆ. ನೆಮ್ಮದಿ ಅಂದರೆ ಏನು ಗೊತ್ತಾ?
ಪ್ರತಿದಿನ ಮಲಗುವ ಮುಂಚೆ ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿಲ್ಲ, ಯಾರಿಗೂ ಕೂಡ ನೋವನ್ನು ಕೊಟ್ಟಿಲ್ಲ ಅನ್ನುವ ತೃಪ್ತಿ ನಿಮ್ಮಲ್ಲಿ ಇದ್ದಾಗ ಯಾವುದೇ ರೀತಿಯಾಗಿಯೂ ಕೂಡ ನಿಮ್ಮ ನಿದ್ರೆಗೆ ಭಂಗ ಎನ್ನುವುದು ಬರುವುದೇ ಇಲ್ಲ. ನಿಮ್ಮ ಜೀವನವೂ ಕೂಡ ಸದಾ ಕಾಲ ಹಸನ್ಮುಖವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಮೊದಲು ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ನಂತರ ದೇವಸ್ಥಾನಕ್ಕೆ ಹೋಗಿ. ಏಕೆಂದರೆ ತಾಯಿಗಿಂತ ದೊಡ್ಡ ದೇವರು ಯಾರೂ ಕೂಡ ಇಲ್ಲ. ಗುರು ಹಿರಿಯರಿಗೆ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಹೊರಟು ಹೋಗುವಾಗ ಯಾರೂ ಕೂಡ ಏನನ್ನ ತೆಗೆದುಕೊಂಡು ಹೋಗುವುದೇ ಇಲ್ಲ. ನೀನು ಇಂದು ಸಂಪಾದನೆ ಮಾಡಿರಬಹುದು, ಆದರೆ ಯಾವಾಗ ನೀನು ಗೌರವವನ್ನು ಗಳಿಸುತ್ತೀಯ ಎಂದರೆ ಇನ್ನೊಬ್ಬರಿಗೆ ಸರಿಯಾದ ರೀತಿಯಲ್ಲಿ ಮಾತನಾಡಿಸುವುದಕ್ಕೆ ಪ್ರಯತ್ನವನ್ನು ಪಟ್ಟಾಗ, ಇನ್ನೊಬ್ಬರಿಗೆ ಸರಿಯಾದ ರೀತಿಯಲ್ಲಿ ಗೌರವವನ್ನು ಕೊಟ್ಟಾಗ. ಕಾಗೆ ಎಷ್ಟು ಬಾರಿ ಸ್ನಾನ ಮಾಡಿದರೂ ಕೂಡ ಅದು ಕಪ್ಪಾಗಿಯೇ ಇರುತ್ತದೆ. ಅದೇ ರೀತಿ ಕುತಂತ್ರಿ ಮತ್ತು ಮೋಸಗಾರರು ತಮ್ಮ ಬುದ್ಧಿಯನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತು ದೇವರು ಸೃಷ್ಟಿಸಿದಂತಹ ಆಟದ ಮೈದಾನ. ನಾವೆಲ್ಲಿ ಆಟಗಾರರು ಅಷ್ಟೇ. ನಿಯಮದಿಂದ ಆಟ ಆಡಿದರೆ ಗೆಲುವು ಎನ್ನುವುದು ನಿಶ್ಚಿತವಾಗಿಯೂ ಕೂಡ ನಮಗೆ ಸಿಕ್ಕೇ ಸಿಗುತ್ತದೆ. ಆ ನಿಯಮಕ್ಕೆ ತಕ್ಕಂತೆ ಆಟ ಆಡುವುದನ್ನು ಮಾತ್ರ ನಾವು ಕಲಿಯಬೇಕು. ರೋಗ ಬಂದರೆ ಎಂದಿಗೂ ಕೂಡ ಹೆದರಬೇಡ, ಸಮಯವಾದರೆ ಮಾತ್ರ ಸಾವು ಎನ್ನುವುದು ಬರುತ್ತದೆ. ರೋಗ ಇಲ್ಲವೆಂದು ಸಂತೋಷವನ್ನ ಪಡಬೇಡ, ಮರಣಕ್ಕೆ ರೋಗದ ಅವಶ್ಯಕತೆಯೇ ಇರುವುದಿಲ್ಲ. ಕೋಪದಲ್ಲಿ ಇದ್ದಾಗ ಎಂದಿಗೂ ಕೂಡ ಉತ್ತರವನ್ನು ಕೊಡುವುದಕ್ಕೆ ಹೋಗಬೇಡಿ. ಖುಷಿಯಲ್ಲಿ ಇದ್ದಾಗ ಎಂದೂ ಕೂಡ ಮೈ ಮರೆತು ಮಾತು ಕೊಡಬೇಡಿ. ದುಃಖದಲ್ಲಿ ಇದ್ದಾಗ ಎಂದಿಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ತಾಳ್ಮೆಯಿಂದ ಇದ್ದರೆ ಜೀವನಕ್ಕೆ ಒಂದು ದಾರಿ ಎನ್ನುವುದು ಸಿಗುತ್ತದೆ. ಇದನ್ನು ಅರಿತು ಬಾಳುವವನೇ ನಿಜವಾದ ಮನುಷ್ಯ. ಬೆಳಗ್ಗೆ ಆದರೆ ಜೀವನ ಇರುತ್ತದೆಯೋ ಇಲ್ಲವೋ ಗೊತ್ತಿರುವುದಿಲ್ಲ. ನಾವು ಅಲಾರಮ್ಮನ್ನು ಹಾಕಿ ಮಲಗುತ್ತೇವೆ ಅಲ್ಲವೇ? ಅದನ್ನೇ ನಾವು ನಂಬಿಕೆ ಅಂತ ಕರೆಯುತ್ತೇವೆ. ಆ ನಂಬಿಕೆ ಒಂದು ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಬಹುದು. ನಂಬಿಕೆ ಎನ್ನುವುದು ನಿಮ್ಮಲ್ಲಿ ಬಲವಾಗಿ ಇರಲಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಜೀವನದಲ್ಲಿ ಏನು ಬೇಕಾದರೂ ಕೂಡ ನೀವು ಸಾಧನೆಯನ್ನು ಮಾಡಿ ತೋರಿಸಬಹುದು. ದಾರಿಯಲ್ಲಿ ಎಡವಿ ಬಿದ್ದರೆ ಎಲ್ಲರೂ ಕೂಡ ನೋಡುವ ಮುನ್ನ ಎದ್ದು ನಿಲ್ಲಬೇಕು. ಜೀವನದಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ನಿಲ್ಲಬೇಕು. ಪ್ರಪಂಚದಲ್ಲಿ ಯಾರನ್ನ ಬೇಕಾದರೂ ಕೂಡ ಸೋಲಿಸಬಹುದು, ಆದರೆ ಸೋಲಿನಲ್ಲಿಯೂ ಕೂಡ ನಗುವವರನ್ನು ಎಂದಿಗೂ ಕೂಡ ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಗೊತ್ತಿರುತ್ತದೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿಯಾಗಿ ವರ್ತನೆಯನ್ನು ತೋರಬೇಕು ಎಂದು. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪವನ್ನು ಹಾಕುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿ ಇರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವಂತಹ ಕೆಲಸವನ್ನು ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಜೀವನ ಶೈಲಿಯಾಗಿದೆ. ಯಾರನ್ನೂ ಕೂಡ ನೀವು ಸುಖ ಸುಮ್ಮನೆ ಒಪ್ಪಿಕೊಳ್ಳುವುದಕ್ಕೆ ಅಥವಾ ಅಪ್ಪಿಕೊಳ್ಳುವುದಕ್ಕೆ ಅಥವಾ ಅವರ ಮೇಲೆ ನಂಬಿಕೆಯನ್ನು ಇಡುವುದಕ್ಕೆ ಹೋಗಲೇಬೇಡಿ. ಈಗ ಸಮಯ ಬದಲಾಗಿದೆ, ನೋಡುವ ನೋಟ ಬದಲಾಗಿದೆ, ಆಲೋಚನೆಗಳು ಬದಲಾಗಿದೆ. ಈ ಬದಲಾಗಿರುವ ಎಲ್ಲದಕ್ಕಿಂತಲೂ ಕೂಡ ನೀನು ಕೂಡ ಬದಲಾದಾಗ ಮಾತ್ರ ಈ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ನೀನು ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಅಥವಾ ಈ ಸಮಾಜದಲ್ಲಿ ಜೀವನವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾಗುತ್ತದೆ. ಒಣಗಿದ ಮರಕ್ಕೆ ನೆಲೆ ಎನ್ನುವುದು ಇರುವುದಿಲ್ಲ. ಬಡ ಜನರಿಗೆ ಮನೆ ಎನ್ನುವುದು ಇರುವುದಿಲ್ಲ. ಹರಿವ ಜನರಿಗೆ ಸುಳಿವೇ ಇರುವುದಿಲ್ಲ. ಕೂಗುವ ಕೋಗಿಲೆಗೆ ಕಲೆಯಿಲ್ಲ. ತುಂಬಿದ ಹೃದಯಕ್ಕೆ ಪ್ರೀತಿ ಸಿಗುವುದಿಲ್ಲ. ಒಳ್ಳೆಯ ಮನುಷ್ಯನಿಗೆ ನೆಮ್ಮದಿ ಇರುವುದಿಲ್ಲ. ಇಂದಿನ ಕಾಲದಲ್ಲಿ ಯಾರು ಭ್ರಷ್ಟರು, ಯಾರು ಅವಿವೇಕಿಗಳು, ಯಾರು ದುಷ್ಟರು ಇರುತ್ತಾರೆಯೋ ಅಂಥವರಿಗೆ ಮಾತ್ರ ಜನರು ತುಂಬಾ ನಂಬುತ್ತಾರೆ. ಜನರಿಗೆ ನಾವು ಬದಲಾದದ್ದು ಮಾತ್ರ ಕಾಣಿಸುತ್ತದೆ, ಆದರೆ ಅವರ ಯಾವ ನಡವಳಿಕೆಯಿಂದ ನಾವು ಬದಲಾಗಿದ್ದೇವೆ ಎಂದು ಮಾತ್ರ ಯಾರಿಗೂ ಕೂಡ ತಿಳಿಯುವುದೇ ಇಲ್ಲ. ಪಾಪ ಎಷ್ಟು ಇನ್ನೋಸೆಂಟ್ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ಕೊಟ್ಟು ಎಂದಿಗೂ ಕೂಡ ಕೊರಗಬೇಡ, ಕಿಕ್ಕಿಟ್ಟು ಹಿಂಗಬೇಡ, ಎಷ್ಟು ಉಂಡೆರೆಂದು ಹೀಯಾಳಿಸಬೇಡ, ಅನ್ನ ನನ್ನದೆಂದು ಎಂದಿಗೂ ಕೂಡ ಅನ್ನಬೇಡ. ಅನ್ನಕ್ಕಿಂತ ಶ್ರೇಷ್ಠ ಎನ್ನುವುದು ಯಾವುದು ಕೂಡ ಇಲ್ಲ. ಅನ್ನದಾನವೇ ಶ್ರೇಷ್ಠವಾಗಿರುವಂತಹ ದಾನ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಸಣ್ಣ ಸಣ್ಣ ಮಾತುಗಳು, ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿಗಳನ್ನು ಮುಳುಗಿಸಿ ಬಿಡುತ್ತದೆ. ಹಾಗೆಯೇ ಈ ಸಣ್ಣ ಸಣ್ಣ ಮಾತುಗಳು ಕೂಡ ದೊಡ್ಡ ಸಂಬಂಧಗಳನ್ನು ದೂರ ಮಾಡಿಬಿಡುತ್ತದೆ. ಮಾತನಾಡುವ ಮುನ್ನ ಯೋಚನೆಗಳನ್ನು ಮಾಡಿ ಮಾತನಾಡಿ. ನಾವು
ಹುಟ್ಟಿದ್ದಾಗ ನಮ್ಮನ್ನು ನೋಡುವುದಕ್ಕೆ ಯಾರು ಬಂದಿದ್ದರು ಎಂದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ನಾವು ಸತ್ತು ಹೋದಾಗಲೂ ಕೂಡ ನಮ್ಮನ್ನು ನೋಡುವುದಕ್ಕೆ ಯಾರು ಬರುತ್ತಾರೆಯೋ ಯಾರು ಹೋಗುತ್ತಾರೆಯೋ ಎನ್ನುವುದು ಗೊತ್ತಿರುವುದಿಲ್ಲ. ನಾವು ಕಷ್ಟದಲ್ಲಿ ಇರುವಾಗ ನಮ್ಮ ಸಹಾಯಕ್ಕೆ ಬಂದವರನ್ನು ನಾವು ಕೊನೆಯವರೆಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸುಳ್ಳಿಗೆ ಒಂದು ಮಿತಿಯಿದೆ, ಅದು ವೇಗವಾಗಿ ಸಾಗುತ್ತದೆ. ಆದರೆ ಒಂದು ಅಂತರದ ನಂತರ ಮುಂದೆ ಸಾಗುವುದು ಸತ್ಯವೇ. ಅದಕ್ಕೆ ಹೇಳುವುದು ಸತ್ಯಕ್ಕೆ ಸಾವು, ಸುಳ್ಳಿಗೆ ಸುಖವಿಲ್ಲ ಎಂದು. ಹಸಿದಾಗ ಊಟ ಕೊಟ್ಟವರಿಗೆ, ಕಷ್ಟದಲ್ಲಿ ಇರುವಾಗ ಸಹಾಯವನ್ನು ಮಾಡಿದವರಿಗೆ, ಅಪಾಯದಲ್ಲಿ ಇದ್ದಾಗ ನಮ್ಮನ್ನು ರಕ್ಷಣೆ ಮಾಡಿದವರಿಗೆ, ಎಂತಹ ಪ್ರಸಂಗ ಬಂದರೂ ಕೂಡ ನಾವು ಎಂತಹ ಹಂತಕ್ಕೆ ಬೆಳೆದರೂ ಕೂಡ ಅಂಥವರನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಪ್ರೀತಿ ಮಾಡುವರು ಎಲ್ಲರಿಗೂ ಕೂಡ ಸಿಗುತ್ತಾರೆ. ಆದರೆ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವರು ಅದೃಷ್ಟವಂತರಿಗೆ ಮಾತ್ರ ಸಿಗುವುದಕ್ಕೆ ಸಾಧ್ಯವಾದೀತು. ನಿಮ್ಮ ಜೀವನದಲ್ಲಿಯೂ ಕೂಡ ಅಂತಹ ವ್ಯಕ್ತಿಗಳು ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಂಬಿಕೆಗೆ ಅರ್ಹವಾದ ನಾಯಿ ಮನೆಯಿಂದ ಹೊರಗೆ ಇರುತ್ತದೆ, ಕದ್ದು ತಿನ್ನುವಂತಹ ಬೆಕ್ಕು ಮನೆಯ ಒಳಗೆ ಇರುತ್ತದೆ. ಜೀವನದಲ್ಲಿಯೂ ಕೂಡ ಹಾಗೆ ಒಳ್ಳೆಯವರನ್ನು ದೂರ ಇಡುತ್ತಾರೆ, ಮೋಸ ಮಾಡುವವರನ್ನು ಸುಲಭವಾಗಿ ನಂಬುತ್ತಾರೆ. ಕಾಲ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿನ್ನನ್ನು ಅಳಿಸಿದವರು ಅಳುವಂತಹ ಸಮಯ ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ. ಏಕೆಂದರೆ ಇದು ಕಲಿಯುಗ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಓದಿಕೊಂಡಿದ್ದೇವೆ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತಲೂ ಕೂಡ ದೊಡ್ಡವರಂತ ಅಂದುಕೊಳ್ಳಬಾರದು. ಪುಸ್ತಕದಲ್ಲಿ 4 ಭಾಗ ಬುದ್ಧಿ ಕಲಿಸಿದರೆ ಅನುಭವ ಎನ್ನುವುದು 12 ಭಾಗ ಜೀವನವನ್ನು ಕಲಿಸುತ್ತದೆ. ವಿಮಾನ ಎಷ್ಟೇ ಮೇಲೆ ಹಾರಿದರೂ ಕೂಡ ಭೂಮಿಗೆ ಅದಕ್ಕೆ ಆರಂಭ ಮತ್ತು ಅಂತ್ಯವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಆಡಂಬರದ ಜೀವನ ಎನ್ನುವುದು ಬೇಡವೇ ಬೇಡ. ಒಂದು ಹೊತ್ತು ಉಪವಾಸ ಇದ್ದರೂ ಕೂಡ ಸರಿ, ಸಾಲ ಮಾತ್ರ ಮಾಡುವುದಕ್ಕೆ ಹೋಗಬೇಡಿ. ಯಾಕೆಂದರೆ ಹಸಿವು ತೀರಿಸಿದ್ದಷ್ಟು ಸುಲಭವಾಗಿ ಸಾಲವನ್ನು ತೀರಿಸುವುದಕ್ಕೆ ಆಗುವುದಿಲ್ಲ. ಜನರ ಎದುರು ತಲೆ ಬಾಗಬೇಕಾಗುತ್ತದೆ, ಅವಮಾನವನ್ನು ಅನುಭವಿಸಬೇಕಾಗುತ್ತದೆ. ಏನಾಯಿತು ಹೇಗಾಯಿತು ಅಂದುಕೊಂಡು ಕುಳಿತುಕೊಳ್ಳುವುದು ಜೀವನವಲ್ಲ. ಏನೇ ಆಗಲಿ ಹೇಗೆ ಇರಲಿ ಹೇಗೆ ಬರಲಿ ಗಟ್ಟಿ ಮನಸ್ಸಿನಿಂದ ಮುಂದೆ ಸಾಗುವೆ ಎನ್ನುವ ಆತ್ಮವಿಶ್ವಾಸವೊಂದು ನಿನ್ನಲ್ಲಿ ಗಟ್ಟಿಯಾಗಿ ಇರಲಿ. ಯಾರೇ ಏನೇ ಎಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ. ನಿನ್ನ ಕರ್ತವ್ಯ ಏನು ಅದನ್ನು ನೀನು ಮಾಡುತ್ತಾ ಮುಂದುವರಿ. ನೀನು ತಲೆ ಬಾಗುವುದರಿಂದ ಸಂಬಂಧ ಉಳಿದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ಕೂಡ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡು. ಯಾರಿಗೂ ಕೂಡ ನೋವನ್ನು ಮಾಡಬೇಡ. ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಹೇಳುವವರಿಗೆ ಕಾಲವೇ ಸರಿಯಾದ ಉತ್ತರವನ್ನು ಕೊಡುತ್ತದೆ. ಕರ್ಮ ಯಾರನ್ನೂ ಕೂಡ ಬಿಡುವುದಿಲ್ಲ. ನೀನು ಮೌನವಾಗಿ ಇರು. ನಾಳೆ ಸತ್ಯದ ಮುಂದೆ ಎಲ್ಲರೂ ಕೂಡ ತಲೆ ಬಾಗಿಯೇ ಬಾಗುತ್ತಾರೆ ಎನ್ನುವುದನ್ನು ಮರೆಯಬೇಡ. ಬಣ್ಣದ ಮಾತುಗಳು ಮುತ್ತುಗಳಾಗಿರುತ್ತವೆ, ಸತ್ಯದ ಮಾತುಗಳು ಮುಳ್ಳುಗಳು ಆಗಿರುತ್ತವೆ. ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವಿಕತೆ ಎನ್ನುವುದನ್ನು ಮರೆಯಬೇಡ. ನನ್ನವರು ಎಂದು ಪಡೆದಾಡಬೇಡಿ. ಮೊದಲು ನಿನ್ನವರು ಯಾರು ಎಂದು ತಿಳಿದುಕೊಳ್ಳಿ. ಸಂಪಾದನೆ ಬೆಲೆ ಕೊಡುವವರು ನಿನ್ನವರಲ್ಲ, ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು. ಸಮಾಜದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ನೋಡು. ಮಾನವ ಅಳತೆ ಮೀರಿ ಕಟ್ಟಿದ ಮನೆ, ಅಳತೆ ಮೀರಿ ಮಾಡಿದ ಸಾಲ, ಅದ್ಧೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲೆ ಇರುವ ನಂಬಿಕೆ, ಅಪಾರವಾದ ಪ್ರೀತಿ ವಿಶ್ವಾಸ, ಇದು ಯಾವತ್ತಿಗೂ ಕೂಡ ಒಳ್ಳೆಯದಲ್ಲ. ಜೀವನದಲ್ಲಿ ಎಷ್ಟು ಬಾರಿ ಬಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಪ್ರತಿ ಬಾರಿಯೂ ಕೂಡ ಎದ್ದು ನಿಲ್ಲುವ ಧೈರ್ಯ ಎನ್ನುವುದು ಇರಬೇಕು. ಸಮಯ ಕಠಿಣವಾಗಿ ಇದ್ದರೂ ಕೂಡ ಪರವಾಗಿಲ್ಲ, ಮನಸ್ಸು ಬಲವಾಗಿ ಇರಬೇಕು. ಯಶಸ್ಸು ನಿನ್ನ ಹೆಜ್ಜೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ದ್ರೋಹ ಬಗೆದವರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೋಗಬೇಡ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕೊಳೆತ ಹಣ್ಣುಗಳು ಮರದಿಂದ ತಾನಾಗಿಯೇ ಉದುರಿ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಚಿಂತೆಗಿಂತ ದೊಡ್ಡ ಕಾಯಿಲೆ ಯಾವುದು ಕೂಡ ಇಲ್ಲ, ನಗುಗಿಂತ ದೊಡ್ಡ ಔಷಧಿ ಯಾವುದು ಕೂಡ ಇಲ್ಲ.
ಬೆಂದಷ್ಟು ರೊಟ್ಟಿಗೆ ರುಚಿ ಎನ್ನುವುದು ಹೆಚ್ಚು, ನೊಂದಷ್ಟು ಬದುಕಿಗೆ ಅರ್ಥ ಎನ್ನುವುದು ಹೆಚ್ಚು. ಎಲ್ಲ ಇದ್ದು ಬದುಕುವುದು ದೊಡ್ಡದ್ದಲ್ಲ, ಏನೂ ಇಲ್ಲದಂತೆ ಬದುಕಿ ತೋರಿಸುವುದು ನಿಜವಾದ ಬದುಕು ಎನ್ನುವುದನ್ನು ಮರೆಯಬೇಡಿ. ಸಾರಾಯಿ ಕುಡಿದು ವಾಹನ ಚಲಾಯಿಸುವುದು ಅಪರಾಧವೇ, ಅದನ್ನು ಎಂದಿಗೂ ಕೂಡ ಮಾರಬೇಡಿ. ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ. ಹೆತ್ತವರ ಆಶೀರ್ವಾದವನ್ನು ಮೀರಿಸುವಂತಹ ಶಕ್ತಿ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ವಿದ್ಯೆಯನ್ನು ಕಲಿತು ನೋಡು, ಹೆತ್ತವರಿಗೆ ತಲೆಬಾಗಿ ನೋಡು, ಇವೆರಡೂ ಕೂಡ ಜೀವನದ ಪಾಠ. ಒಮ್ಮೆ ಅರಿತು ನೋಡು, ಜೀವನ ಎನ್ನುವುದು ಸ್ವರ್ಗಕರವಾಗಿ ಇರುತ್ತದೆ. ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರೆಗೆ ಮನೆ ಒಡೆಯುವುದಿಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಹಿರಿಯರಾಗುವುದಕ್ಕೆ ಪ್ರಾರಂಭಿಸಿದಾಗ ಮನೆ ಎನ್ನುವುದು ಒಡೆದು ಮೂರು ಬಾಗಿಲು ಆಗುವುದು ಖಚಿತ. ಸೋಲಿನಲ್ಲಿ ಸಾಧನೆಯ ಆರಂಭವಾಗುವುದು. ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು. ನೀನು ಮಾಡುವ ಕೆಲಸಗಳನ್ನು ಆಟದಂತೆ ಆನಂದಿಸಿ, ಆದರೆ ಎಂದಿಗೂ ಕೂಡ ಬೇರೆಯವರ ಜೀವನದ ಜೊತೆಗೆ ಮತ್ತು ಅವರ ಭಾವನೆಗಳ ಜೊತೆಗೆ ಆಟ ಆಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಬೇರೆಯವರ ಜೀವನದ ಜೊತೆಗೆ, ಬೇರೆಯವರ ಭಾವನೆಗಳ ಜೊತೆಗೆ ನಾವು ಆಟ ಆಡುವುದಕ್ಕೆ ಹೋದರೆ ದೇವರು ನಮ್ಮ ಭಾವನೆಗಳ ಜೊತೆಗೆ ನಮ್ಮ ಬದುಕಿನಲ್ಲಿಯೂ ಕೂಡ ಆಟ ಆಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಮಾತು ಮಾವಿನ ಹಣ್ಣಿನಂತೆ ಇರಬೇಕು. ಮರದಿಂದ ಬೀಳುವ ಮೊದಲೇ ಎಚ್ಚರಿಕೆ ವಹಿಸಬೇಕು. ದೇವರು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ ಎಂದು ದೂಷಣೆ ಮಾಡಬೇಡಿ. ಏಕೆಂದರೆ ಕೆಲವು ಸಂಬಂಧಗಳಿಂದ ನಿಮಗೆ ಮುಂದೆ ಎಂತಹ ಕಷ್ಟಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತದೆ ಎಂದು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಮಾತ್ರ ತಿಳಿದಿರುತ್ತಾನೆ. ಹಾಗಾಗಿಯೇ ಜೀವನದಲ್ಲಿ ಕೆಲವೊಬ್ಬರಿಂದ ನಿಮಗೆ ದೂರಾನೇ ಇಡುತ್ತಾನೆ. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸುವುದನ್ನು ಮನುಷ್ಯನಾದವನು ನೋಡಬೇಕು. ಅಂದಾಗ ಮಾತ್ರ ಬದುಕನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದು ಹೈಪನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.